ನಮ್ಮಲ್ಲಿ ಎಷ್ಟು ಜನ ಎಂಜಾಯ್ ಮಾಡ್ತಾ ಇದ್ದೀರೋ ಅಥವಾ ಎಂಜಾಯ್ ಮಾಡ್ತಾ ಇಲ್ವೋ ಗೊತ್ತಿಲ್ಲ. ದಿನಾಗಲೂ ತಪ್ಪದೇ ಮಾಡಬೇಕಾಗಿರೋ ಕೆಲಸ ಅಂತ ಹೇಳಿ ಈ ಒಂದು ಅಡುಗೆ ಕೆಲಸವನ್ನು ಮಾಡ್ತಾ ಇದ್ದೀರಾ? ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾಕೆ ಈ ಪ್ರಶ್ನೆ ಕೇಳಿದೆ ಅಂತಂದರೆ, ನನಗೂ ಇದಕ್ಕೂ ಮುಂಚೆ ಅಡುಗೆ ಅಂತಂದರೆ ತುಂಬಾ ಬೋರಿಂಗ್ ಕೆಲಸ ಅನಿಸೋದು, ಸಾಕಾಗೋಗೋದು. ಆದರೆ ಈ ವಿಷಯದಲ್ಲಿ ನಾನು ಸ್ವಲ್ಪ ಇಂಪ್ರೂವ್ ಆಗಿದ್ದೀನಿ, ಸ್ವಲ್ಪ ಇಂಟ್ರೆಸ್ಟನ್ನು ಬೆಳೆಸ್ಕೊಂಡಿದ್ದೀನಿ, ಈಸಿಯಾಗಿ ಮಾಡುವಂಥ ಕೆಲವೊಂದು ಟಿಪ್ಸ್ನ ಸಹ ಕಲ್ತ್ಕೊಂಡಿದ್ದೀನಿ. ಅಡುಗೆ ಅನ್ನೋದು ನನ್ನ ಫೇವ್ರೆಟ್ ಕೆಲಸ ಏನೂ ಅಲ್ಲ, ಆದ್ರೂ ಸಹ ಈ ನಡುವೆ ನಾನು ಸ್ಟ್ರೆಸ್ ಇಲ್ದಿರ ಹ್ಯಾಪಿಯಾಗಿ ಮಾಡೋದನ್ನು ಕಲ್ತ್ಕೊಂಡಿದ್ದೀನಿ. ಅದು ಯಾವ ರೀತಿ ಏನು ಅನ್ನೋದನ್ನು ಈ ವಿಡಿಯೋಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಕಿಚನ್ ಅಂದರೆ ಕೆಲವರಿಗೆ ಹ್ಯಾಪಿ ಪ್ಲೇಸ್, ಇನ್ನು ಕೆಲವರಿಗೆ ಬೋರಿಂಗ್ ಪ್ಲೇಸ್. ಯಾಕೆ ಅಂತಂದರೆ ಅಡುಗೆ ಕೆಲಸ ಅನ್ನೋದು ಕೆಲವರಿಗೆ ಬೋರಿಂಗ್ ಆಗಿರುತ್ತೆ, ಇನ್ನು ಕೆಲವರಿಗೆ ಒಂದು ರೀತಿ ಮಿಕ್ಸರ್ ಗ್ರೈಂಡರ್ ಥರ. ಯಾಕೆ ಅಂತಂದರೆ ಕೆಲವ್ರಿಗೆ ಆ ಒಂದು ಕುಕಿಂಗ್ ಮೇಲೆ ಇಂಟ್ರೆಸ್ಟ್ ಅನ್ನೋದು ಇರುತ್ತೆ, ಇನ್ನು ಕೆಲವರಿಗೆ ಇರೋದಿಲ್ಲ. ಅದು ಹೌಸ್ ವೈಫ್ಸ್ ಆಗಿ ನಮಗಂತೂ ಅದು ತಪ್ಪಲ್ಲ ಅಲ್ವಾ. ಸೊ ಇದು ಒಂದು ರೊಟೀನ್ ವರ್ಕ್ ಆಗಿಬಿಟ್ಟಿದೆ ಹೆಣ್ಮಕ್ಳ ಜೀವನದಲ್ಲಿ. ಸೊ ಹಾಗಾಗಿ ಈ ಒಂದು ಬೋರಿಂಗ್ ಕೆಲಸವನ್ನು ನಾನು ನನ್ನ ಜೀವನದಲ್ಲಿ ಯಾವ ರೀತಿ ಈಸಿಯಾಗಿ ಅಥವಾ ಹ್ಯಾಪಿಯಾಗಿ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ, ಯಾವ ಟಿಪ್ಸನ್ನು ಫಾಲೋ ಮಾಡ್ತಾ ಇದ್ದೀನಿ ಈಸಿಯಾಗಿ ಮಾಡಲಿಕ್ಕೆ ಆ್ಯಂಡ್ ಟೈಮ್ ಸೇವಿಂಗ್ ಮಾಡಲಿಕ್ಕೆ ಯಾವ್ಯಾವ ಟಿಪ್ಸನ್ನು ಫಾಲೋ ಮಾಡ್ತಾ ಇದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೋಪ್ ಯು ಆಲ್ ಲೈಕ್ ಇಟ್. ಅಂದ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಇದೇ ರೀತಿಯ ಯೂಸ್ಫುಲ್ ಹಾಗೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ಮುಂಚೆನೇ ನಾನು ಆಲ್ರೆಡಿ ವಿಡಿಯೋಗಳ ಮೂಲಕ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಲೈಫ್ ಸ್ಟೈಲ್ ಸಂಬಂಧಪಟ್ಟಂತೆ ಆಗಿರ್ಬೋದು, ಲೈಫ್ ಗ್ರೋತ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ನಮ್ಮ ಜೀವನಕ್ಕೆ ಉಪಯೋಗವಾಗುವಂತೆ ನಾನು ಮಾಡ್ತಾ ಹೋಗ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ಹೆಚ್ಚು ವಿಡಿಯೋಸ್ ಬರ್ತಾನೆ ಇರುತ್ತೆ. ಹಾಗಾಗಿ ಈ ವಿಡಿಯೋಸನ್ನು ಸಹ ನೋಡಿ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಫಾರ್ ಎಕ್ಸಾಂಪಲ್ ನಮಗೆ ಚಟ್ನಿ ಮಾಡಲಿಕ್ಕೆ ಬೇಕಾಗಿರುವಂತಹ ಕಡಲೆ ಬೀಜ ಆಗಿರ್ಬೋದು, ಅದನ್ನು ಮುಂಚಿತವಾಗಿ ಫ್ರೈ ಮಾಡಿ ಒಂದು ಕಂಟೈನರಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ಚಟ್ನಿ ಮಾಡಬೇಕಾದ್ರೆ ನಾವು ಬೇಗ ಅದನ್ನು ಬಳಸಿ ಟೈಮ್ ಸೇವ್ ಮಾಡ್ಬೋದು. ಹಾಗೆ ಒಗ್ಗರಣೆಗೆ ನಮ್ಗೆ ಏನೇನು ಬೇಕಾಗುತ್ತೆ ಅವುಗಳನ್ನು ಮುಂಚಿತವಾಗಿ ಅರೇಂಜ್ ಮಾಡಿ ಇಟ್ಕೊಳ್ಳೋದ್ರಿಂದ, ಅಥವಾ ಈ ಕಡಲೆ ಬೀಜ ಅಂತ ಏನು ಹೇಳಿದೆ ಇದನ್ನು ನಾವು ಯಾವುದೇ ಒಂದು ಮಾರ್ನಿಂಗ್ ಟಿಫನ್ಸ್ ಮಾಡಬೇಕಾದ್ರೆ ಒಗ್ಗರಣೆಗೆ ಹಾಕ್ಕೊಳ್ಳಿಕ್ಕೆ ತುಂಬಾ ಯೂಸ್ ಆಗುತ್ತೆ. ಚಾಟ್ ಮಾಡ್ಕೊಳ್ಳಿಕ್ಕೂ ಸಹ ನಮಗೆ ಗ್ರೌಂಡ್ ನಟ್ಸ್ ಯೂಸ್ ಆಗುತ್ತೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅನ್ನೋದನ್ನು ಮುಂಚೆನೇ ಪ್ರಿಪೇರ್ ಮಾಡಿ ಇಟ್ಕೊಂಡ್ರೆ ನಮಗೆ ಯಾವುದೇ ರೀತಿಯಾದಂತಹ ನಾನ್ ವೆಜ್ ಐಟಮ್ಸ್ ಆಗಿರ್ಬೋದು ಅಥವಾ ಯಾವುದೇ ರೀತಿ ಮಸಾಲ ಐಟಮ್ಸ್ ಮಾಡಬೇಕಾದ್ರೆ ಹೇಗೇನು ಹೊಸದಾಗಿ ಪ್ರಿಪೇರ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಫ್ರಿಡ್ಜಲ್ಲಿ ಇಟ್ಕೊಂಡಿದ್ರೆ ನಾವು 2-3 ಡೇಸ್ಗೆ ಆಗುವಷ್ಟು ಆರಾಮಾಗಿ ನಾವು ಟಿಫನ್ಸನ್ನು ಬೇಗ ಮಾಡ್ಕೋಬೋದು. ಇದರಿಂದ ಟೈಮ್ ಸೇವ್ ಅಂತಕ್ಕಂಥದ್ದು ಈಸಿಯಾಗುತ್ತೆ. ಒಬ್ಬೊಬ್ಬರ ಪ್ರಿಯಾರಿಟೀಸ್ ಅಂತಕ್ಕಂಥದ್ದು ಒಂದೊಂದು ರೀತಿ ಇರುತ್ತೆ, ಒಬ್ಬೊಬ್ಬರ ಕಮಿಟ್ಮೆಂಟ್ಸ್ ಅಂತಕ್ಕಂಥದ್ದು ಒಂದೊಂದು ರೀತಿ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕೆಲವರು ನೈಟ್ ಟೈಮೇ ಪ್ರಿಪ್ರೇಷನ್ ಮಾಡಿ ಇಟ್ಕೊಳ್ತಾರೆ, ಕೆಲವರು ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ಮಾಡ್ಕೊಳ್ತಾರೆ. ಡಿಪೆಂಡ್ಸ್ ಆನ್ ದೇರ್ ಪ್ರಿಯಾರಿಟೀಸ್. ಹಾಗೆ ಹೇಳಬೇಕು ಅಂತಂದರೆ ಅಡುಗೆ ಮಾಡಲಿಕ್ಕೆ ನಾವು ಬಳಸ್ತಕ್ಕಂಥ ತರಕಾರಿನ ನಾಳೆ ನಾವು ಅಡುಗೆ ಮಾಡಲಿಕ್ಕೆ ಬಳಸ್ತಕ್ಕಂಥ ತರಕಾರಿನ ಇವತ್ತು ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಈಸಿಯಾಗಿ ಯಾವುದೇ ಒಂದು ಅಡುಗೆನ ಮಾಡಲಿಕ್ಕೂ ಸಹ ಬೇಗ ಕ್ವಿಕ್ಕಾಗಿ ಮಾಡ್ಕೊಳ್ಳಿಕ್ಕೆ ನಮಗೆ ಟೈಮ್ ಸೇವ್ ಆಗುತ್ತೆ. ಪ್ರತಿಯೊಬ್ಬರ ರಿಕ್ವೈರ್ಮೆಂಟ್ಸು ಸಹ ಬೇರೆ ಬೇರೆ ಇರುತ್ತೆ. ಅವರವರ ರಿಕ್ವೈರ್ಮೆಂಟ್ಸ್ ಕರೆಕ್ಟಾಗಿ ನಾವು ಈ ರೀತಿಯ ಒಂದು ಟಿಪ್ಸನ್ನು ಫಾಲೋ ಅಪ್ ಮಾಡ್ತಾ ಹೋದರೆ ಯಾವ ಸಮಯದಲ್ಲಿ ಏನೇನು ಮಾಡಬೇಕು ಅನ್ನೋದು ನಾವೇ ಪ್ಲ್ಯಾನ್ ಮಾಡಿ ಇಟ್ಕೋಬೋದು. ಈಗ ಫಾರ್ ಎಕ್ಸಾಂಪಲ್ ಖಾಲಿ ಸಮಯ ಇದ್ದಾಗ ನಮಗೆ ಆ ಒಂದು ಟೈಮಲ್ಲಿ ನಾವು ಯಾವ ಒಂದು ವರ್ಕನ್ನು ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನನ್ನ ವಿಷಯಕ್ಕೆ ಬಂದರೆ ಹೆಚ್ಚು ಸಮಯ ಯಾವ ತರಕಾರಿನ ಬಿಡಿಸ್ಲಿಕ್ಕೆ ತಗೊಳುತ್ತೋ ಅದನ್ನು ನಾನು ಮುಂಚಿತವಾಗಿ ಪೀಲ್ ಆಫ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ದ್ಯಾಟ್ ನೆಕ್ಸ್ಟ್ ನಾವು ಯಾವುದೇ ಸಾಂಬಾರು ಮಾಡಲಿಕ್ಕಾಗಲಿ ಅಥವಾ ಯಾವುದೇ ರೀತಿ ಪಲ್ಯಗಳು ಮಾಡಲಿಕ್ಕಾಗಲಿ ಅವನ್ನು ನಾವು ಈಸಿಯಾಗಿ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ನಾವು ಕಿಚನನ್ನು ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀವಿ ಅನ್ನೋದು ಸಹ ಕಿಚನಲ್ಲಿ ನಾವು ಟೈಮ್ ಸೇವ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಕಿಚನಲ್ಲಿ ಟೈಮ್ ಸೇವ್ ಮಾಡಬೇಕು ಅಂತಂದರೆ ಕಿಚನಲ್ಲಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನು ನೀಟಾಗಿ ಆರ್ಗನೈಸ್ ಮಾಡಿ ಇಟ್ಕೊಳ್ಳುವಂಥದ್ದು. ನಾನು ಈಗಾಗಲೇ ನಿಮಗೆ ಹಲವಾರು ಸರಿ ಹೇಳಿರ್ತೀನಿ ಹಿಂದಿನ ವೀಡಿಯೋಗಳಲ್ಲೆಲ್ಲ.
ಕಿಚನ್ ಆರ್ಗನೈಸೇಷನ್ ಅಂದರೆ ಏನೋ ಫ್ಯಾನ್ಸಿ ಐಟಮ್ಸನ್ನು ತಂದು ನಾವು ಆರ್ಗನೈಸ್ ಮಾಡಬೇಕು ಅಂತಲ್ಲ. ಇರೋದ್ರಲ್ಲಿ ನಾವು ಯಾವ ರೀತಿ ನಮಗೆ ಕನ್ವಿನಿಯೆಂಟಾಗಿ ನಾವು ಆರ್ಗನೈಸ್ ಮಾಡ್ಕೊಂಡಿದ್ದೀವಿ ಅಥವಾ ವಸ್ತುಗಳನ್ನು ಜೋಡಿಸ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಕೆಲಸವನ್ನು ಸುಲಭಗೊಳಿಸ್ಕೊಳ್ತಾ ಇದ್ದೀವ ಅಥವಾ ಟಫ್ ಮಾಡ್ಕೊಳ್ತಾ ಇದ್ದೀವ ಅನ್ನೋದು ಡಿಪೆಂಡ್ ಆಗುತ್ತೆ. ಸಿಂಪಲ್ಲಾಗಿ ಹೇಳೋದಾದರೆ, ನಾವು ರೆಗ್ಯುಲರ್ ಆಗಿ ಬಳಸ್ತಕ್ಕಂಥ ದಿನಸಿಗಳಾಗ್ಬೋದು ಅಥವಾ ಒಗ್ಗರಣೆಗೆ ಸಾಮಾನ್ಯವಾಗಿ ನಾವು ಬಳಸ್ತಕ್ಕಂಥ ಒಂದು ಸಣ್ಣ ಪುಟ್ಟ ಐಟಮ್ಸ್ ಆಗ್ಬೋದು, ಅವುಗಳನ್ನು ನಾವು ಹತ್ತಿರದ ಶೆಲ್ಫಲ್ಲಿ ಇಟ್ಕೊಳ್ಳೋದ್ರಿಂದ ಅಡುಗೆ ಕೆಲಸ ಅಂತಕ್ಕಂಥದ್ದು ಹುಡುಕೋ ಬಾಧೆ ಇಲ್ಲದೆ ನಮಗೆ ಈಸಿ ಆಗುತ್ತೆ. ನಾವು ರೆಗ್ಯುಲರ್ ಆಗಿ ಬಳಸದೇ ಇರ್ತಕ್ಕಂಥ ದಿನಸಿಗಳೇನಿರುತ್ತೆ ಅವುಗಳನ್ನು ಬೇರೊಂದು ಶೆಲ್ಫಲ್ಲಿ ನೀಟಾಗಿ ಜೋಡಿಸ್ಕೊಂಡು ಇಟ್ಕೊಳ್ಳೋದ್ರಿಂದ ಅಥವಾ ಅವುಗಳ ಮೇಲೆ ಲೇಬಲಿಂಗ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಯಾವ್ಯಾವ ವಸ್ತುಗಳು ಅಥವಾ ಯಾವ್ಯಾವ ದಿನಸಿಗಳು ಎಷ್ಟೆಷ್ಟಿದೆ ಅನ್ನೋ ಒಂದು ಕ್ಲಾರಿಟಿನೂ ಸಿಗುತ್ತೆ. ಮಂತ್ ಎಂಡ್ ಆಗ್ಬೋದು ಅಥವಾ ವೀಕೆಂಡ್ ಆಗ್ಬೋದು, ನಾವು ಏನನ್ನು ಕೊಂಡ್ಕೋಬೇಕಿದೆ ಅನ್ನೋದು ನಮಗೊಂದು ಐಡಿಯಾ ಸಿಗುತ್ತೆ. ಸೊ ಹಾಗಾಗಿ ಶೆಲ್ಫ್ಗಳಲ್ಲಾಗ್ಬೋದು ಅಥವಾ ನಿಮಗೆ ಎಲ್ಲಿ ಸ್ಪೇಸ್ ಅನುಕೂಲ ಅನಿಸುತ್ತೋ ಅಲ್ಲಿ ನೀವು ನೀಟಾಗಿ ಅರೇಂಜ್ ಮಾಡಿ ಆರ್ಗನೈಸ್ ಮಾಡಿ ಇಟ್ಕೋಬೇಕಾಗುತ್ತೆ. ನನ್ನ ಒಂದು ರೆಗ್ಯುಲರ್ ಕಿಚನ್ ನೀವೇನು ನೋಡ್ತಾ ಇದ್ದೀರಾ, ನಾವೇನು ಶೆಲ್ಫ್ಗಳೇನು ಅಷ್ಟಾಗಿ ಪುಟ್ಟ ಶೆಲ್ಫ್ಗಳೇನು ಹಾಕ್ಸಿಲ್ಲ. ನನಗೆ ಈ ಒಂದು ಶೆಲ್ಫ್ ಏನಿದೆ, ಗ್ಯಾಸ್ ಸ್ಟವ್ ಇಟ್ಟಿರುವಂಥ ಶೆಲ್ಫು, ಅದ್ರ ಮೇಲೇ ಬೇಜಾನ್ ಸ್ಪೇಸ್ ಇರೋದ್ರಿಂದ ನೀಟಾಗಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಕಿಚನಲ್ಲಿ ದ ಬೆಸ್ಟ್ ಮೆಥಡ್ ಈಸ್ ಟು ಫಾಲೋ ಫಾರ್ ಟೈಮ್ ಸೇವಿಂಗ್ ಈಸ್ ಸರಿಯಾದ ಒಂದು ಪಾತ್ರೆಗಳು ಅಥವಾ ಯುಟೆನ್ಸಿಲ್ಸನ್ನು ಬಳಸ್ತಕ್ಕಂಥದ್ದು. ಯಾಕೆ ಅಂತೀರಾ, ಕಿಚನಲ್ಲಿ ನಾವು ವೆಜ್ಜೀಸ್ ಅಥವಾ ಎಣ್ಣೆ ಕಟ್ ಮಾಡೋಕ್ಕಾಗಲಿ ನಮಗೆ ಚಾಕು ಅಂತಕ್ಕಂಥದ್ದು ಶಾರ್ಪ್ ಇಲ್ಲ ಅಂತಂದರೆ ಹೆಚ್ಚು ಸಮಯ ತಗೊಳ್ಳುತ್ತೆ. ಹಾಗೆ ನಾವು ಹಾಲನ್ನು ಕಾಯಿಸ್ಲಿಕ್ಕಿಟ್ಟಾಗ ಪುಟ್ಟ ಪಾತ್ರೆ ಇಟ್ಟಿದ್ದೀವಿ ಅಂತಂದರೆ ಹೆಚ್ಚು ಉಕ್ಕು ಬರುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ನಮಗೆ ಡಬಲ್ ಕೆಲಸ ಅಂತೂ ಇಲ್ಲೂ ಗ್ಯಾರಂಟಿ. ಅದೇ ರೀತಿಯಾಗಿ ನಾವು ಯೂಸ್ ಮಾಡೋವಂಥ ಕುಕ್ಕರ್ಸಲ್ಲಿ ಹೆಚ್ಚು ವಾಟರ್ ಕ್ವಾಂಟಿಟಿಯನ್ನು ಹಾಕೋದ್ರಿಂದ ಇಲ್ಲಿನೂ ಸಹ ವಾಟರ್ ಲೀಕ್ ಆಗೋ ಚಾನ್ಸಸ್ ಅನ್ನೋದು ಇರುತ್ತೆ. ಹಾಗಾಗಿ ಇಲ್ಲೂ ಡಬಲ್ ಕೆಲಸ ಆಗುವಂಥದ್ದಾಗುತ್ತೆ. ಸೊ ಆದಷ್ಟು ನಾವು ಕುಕ್ ಮಾಡೋವಂಥ ಕ್ವಾಂಟಿಟಿ ಅಂತಕ್ಕಂಥದ್ದು ಕುಕ್ಕರ್ಗೆ ಅರ್ಧದಷ್ಟು ನಾವು ಹಾಕ್ಕೊಂಡ್ರೆ ವಾಟರ್ ಲೀಕ್ ಅಂತಕ್ಕಂಥದ್ದು ಆಗೋದಿಲ್ಲ. ಹೆಚ್ಚು ಕ್ವಾಂಟಿಟಿ ಇದ್ದಾಗ ನಾವು ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೊಳ್ಳೋದ್ರಿಂದ ಎರಡೆರಡು ಕೆಲಸದಿಂದ ನಾವು ಮುಕ್ತರಾಗ್ಬೋದು. ಹಾಗೆ ಇವಾಗ ನಾವು ಯಾವುದಾದ್ರೂ ಫ್ರೈ ಐಟಮ್ ಮಾಡ್ತಾ ಇರಲಿ ಅಥವಾ ಯಾವುದಾದ್ರೂ ಪಲ್ಯ ಮಾಡ್ತಾ ಇರಲಿ, ಸೊ ನಮ್ಮ ಕೈಯೆಲ್ಲ ಆಡಿಸ್ಲಿಕ್ಕೆ ಆ ಒಂದು ಪಾತ್ರೆಯಲ್ಲಿ ನಮಗೆ ಅನುಕೂಲ ಇರೋ ಥರ ನಾವು ಒಂದು ಪಾತ್ರೆಯನ್ನು ಆಗ್ಬೋದು ಅಥವಾ ಪ್ಯಾನನ್ನು ಆಗ್ಬೋದು ಇಟ್ಕೋಬೇಕಾಗುತ್ತೆ. ಜೀವನದಲ್ಲಿ ಮಾತ್ರನೇ ಅಲ್ಲ, ಥಿಂಕ್ ಬಿಗ್ ಇನ್ ಕಿಚನ್ ಆಲ್ಸೋ. ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡೋದು ಅಂತ ನಾನು ಹಿಂದಿನ ವಿಡಿಯೋಗಳಲ್ಲಿ ಆಲ್ರೆಡಿ ಹೇಳಿದ್ದೀನಿ. ನಾವು ಆದಷ್ಟು ಬೇಗ ಒಂದು ಡಿಸಿಷನನ್ನು ತಗೊಳ್ಳಿಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಬೇಗ ಡಿಸಿಷನ್ ತಗೊಳ್ಳೋದ್ರಿಂದ ಆ ವರ್ಕ್ ಅಂತಕ್ಕಂಥದ್ದು ಈಸಿಯಾಗಿ ಆಗೋಗುವಂಥ ಚಾನ್ಸಸ್ ಇರುತ್ತೆ. ಯಾಕೆ ನಾವು ಈ ಒಂದು ಕ್ವಿಕ್ ಡಿಸಿಷನ್ ತಗೋಬೇಕು ಅಂತಂದರೆ, ಆಲ್ರೆಡಿ ನಮಗೆ ಆ ಕೆಲಸ ಮಾಡಿ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಮಗೆ ಒಂದು ಅಂದಾಜು ಮಾಡ್ಬೋದು. ಸೊ ನಾನು ಈ ರೀತಿ ಈ ಒಂದು ಪ್ಲ್ಯಾನಿಂಗಲ್ಲಿ ಅಡುಗೆ ಮಾಡೋದ್ರಿಂದ ಕ್ವಿಕ್ಕಾಗಿ ನಾನು ನಾಳೆ ಏನು ಮಾಡಬೇಕು ಅನ್ನೋ ಡಿಸಿಷನ್ಸ್ನ ಮಾಡಿಕೊಂಡು ಕ್ವಿಕ್ಕಾಗಿ ನಾನು ಎಲ್ಲ ಅಡುಗೆ ಐಟಮ್ಸ್ನ ಮಾಡಬಹುದು ಅನ್ನೋ ಒಂದು ಡಿಸಿಷನ್ ಮೇಕಿಂಗ್ ಪವರ್ ಅಂತಕ್ಕಂಥದ್ದು ಇರಬೇಕಾಗುತ್ತೆ. ನಾವು ಟೈಮ್ ಯಾವಾಗ ಹೆಚ್ಚು ವೇಸ್ಟ್ ಮಾಡ್ತೀವಿ ಗೊತ್ತಾ? ನಮ್ಮ ಹತ್ರ ಹೆಚ್ಚು ಸಮಯ ಇದ್ದಾಗ. ನಾವು ಯಾವುದೇ ಕೆಲಸ ಆದರೂ ಸರಿ ಎಷ್ಟು ಫಾಸ್ಟಾಗಿ ಮಾಡ್ತಾ ಇದ್ದೀವಿ ಅನ್ನೋದನ್ನು ನೋಡಿಕೊಂಡ್ರೆ ನಮ್ಮ ಕ್ಯಾಪಬಿಲಿಟೀಸ್ ಪ್ರಕಾರ, ಅಂದರೆ ನಾವು ಮೆಂಟಲ್ ಆಗ್ಬೋದು, ಫಿಸಿಕಲ್ ಆಗ್ಬೋದು, ನಮ್ಮ ಸ್ಟ್ರೆಂತ್ಸ್, ನಮ್ಮ ಎನರ್ಜಿ ಪ್ರಕಾರ ಆ ಕೆಲಸನ ಇನ್ನಷ್ಟು ಫಾಸ್ಟಾಗಿ ಮಾಡಲಿಕ್ಕೆ ನಾವು ನೋಡ್ಕೋಬೇಕಾಗುತ್ತೆ. ಆಗ ಇಲ್ಲಿ ಟೈಮ್ ಸೇವ್ ಅಂತಕ್ಕಂಥದ್ದು ಈಸಿಯಾಗಿ ಆಗೋಗುತ್ತೆ. ಒಂದು ಟೈಮ್ನ ಫಿಕ್ಸ್ ಮಾಡಿಕೊಂಡು ಸೈಮಲ್ಟೇನಿಯಸ್ ಆಗಿ 2 ವರ್ಕ್ಸನ್ನು ನಾವು ಫಿನಿಷ್ ಮಾಡಲಿಕ್ಕೆ ಟ್ರೈ ಮಾಡಿದ್ರೆ ನಮಗೆ ಅಲ್ಲಿ ಟೈಮ್ ಸೇವಿಂಗ್ ಅಂತಕ್ಕಂಥದ್ದು ಆಗುತ್ತೆ. ಈಸಿಯಾಗಿ ಕಿಚನ್ ಕೆಲಸ ಅಂತಕ್ಕಂಥದ್ದೆಲ್ಲನೂ ಆಗುತ್ತೆ. ಇದನ್ನು ಕಿಚನಲ್ಲಿ ಮಾತ್ರನೇ ಅಲ್ಲ, ನೀವು ಯಾವುದೇ ಒಂದು ಕೆಲಸಕ್ಕೂ ಸಹ ಇದನ್ನು ಅಪ್ಲೈ ಮಾಡ್ಕೋಬೋದು. ಅಡುಗೆ ಮಾಡಿಕೊಂಡು ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಳ್ಳೋದ್ರಿಂದ ನಮಗೂ ಸಹ ಕೆಲಸ ಮಾಡಬೇಕು ಅನ್ನೋ ಉತ್ಸಾಹನೂ ಸಹ ಹೆಚ್ಚಾಗುತ್ತೆ.
ಕಿಚನಲ್ಲಿ ನಾವು ಅಡುಗೆ ಮಾಡಬೇಕಾದ್ರೆ ಆದಷ್ಟು ಟೈಮ್ನ ಯುಟಿಲೈಸ್ ಮಾಡ್ಕೋಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾವು ಯಾವುದು ಫಾಸ್ಟಾಗಿ ಆಗುತ್ತೋ ಅದನ್ನು ಲೇಟರ್ ಆನ್ ಮಾಡಿಕೊಂಡು ಯಾವುದು ಟೈಮ್ ತಗೊಳ್ಳುತ್ತೋ ಆ ಒಂದು ಫುಡ್ಡನ್ನು, ಆ ಒಂದು ರೆಸಿಪಿನ ನೀವು ಸ್ಟಾರ್ಟಿಂಗಲ್ಲೇ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಯು ಕ್ಯಾನ್ ಗೆಟ್ ದ ಟೈಮ್ ಫಾರ್ ಇಟ್ ಅಲ್ವಾ. ಅಂದರೆ ಅದು ಬೇಯಲಿಕ್ಕೆ ಟೈಮ್ ತೊಗೊಳ್ತಾ ಇದೆ ಅಂತಂದರೆ ನಾವು ಇನ್ನೊಂದು ಸೈಮಲ್ಟೇನಿಯಸ್ ಆಗಿ ಇನ್ನೊಂದು ಸಣ್ಣ ಪುಟ್ಟ ಕೆಲಸವನ್ನು ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಕಂಟೈನರ್ಸಲ್ಲಿ ನಾವು ತಂದಿರೋಂಥ ರೇಷನ್ ಐಟಮ್ಸ್ನ ಫಿಲ್ ಮಾಡೋದಾಗ್ಬೋದು, ಅಥವಾ ಈ ಒಂದು ಶೆಲ್ಫ್ನ ಕ್ಲೀನ್ ಮಾಡ್ಕೊಳ್ಳೋವಂಥ ಕೆಲಸ ಆಗ್ಬೋದು. ಏನೇನು ಮೆಸ್ ಆಗಿರುತ್ತೆ ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೊಳ್ಳೋವಂಥ ಕೆಲಸ ಅಂತಕ್ಕಂಥದ್ದು ನಮಗೆ ಟೈಮ್ ಸಿಕ್ಕಿದಾಗ ಮಾಡ್ಕೋಬೋದಾಗಿದೆ. ಸೊ ಹಾಗಾಗಿ ಆದಷ್ಟು ಎಲ್ಲೆಲ್ಲಿ ನಿಮಗೆ ಟೈಮ್ ಸಿಗುತ್ತೋ ಅಡುಗೆ ಮಾಡಬೇಕಾದ್ರೆ ಆ ಒಂದು ಟೈಮ್ನೆಲ್ಲ ನೀವು ಯುಟಿಲೈಸ್ ಮಾಡ್ಕೊಳ್ಳೋದನ್ನು ಕಲಿತ್ರೆ ಇಟ್ ವಿಲ್ ಬಿ ಗುಡ್ ಅಂತ ಹೇಳ್ಬೋದು, ನಿಮ್ಮ ಒಂದು ಕೆಲಸವನ್ನು ಸುಲಭ ಮಾಡಲಿಕ್ಕೆ. ಆದಷ್ಟು ನಾವು ಯಾವುದೇ ಕೆಲಸ ಆಗಲಿ ಅದನ್ನು ಈಸಿಯಾಗಿ ಮಾಡುವಂಥ ಪ್ಲ್ಯಾನಿಂಗನ್ನು ಮುಂಚೆನೇ ಹಾಕ್ಕೊಂಡ್ರೆ ಆ ಒಂದು ಕೆಲಸ ನಮಗೆ ಟಫ್ ಅಂತ ಅನಿಸೋದಿಲ್ಲ. ಆ ಕೆಲಸವನ್ನು ಮಾಡಲಿಕ್ಕೂ ಸಹ ನಮಗೆ ಇಂಟ್ರೆಸ್ಟ್ ಅನ್ನೋದು ಬೆಳೀತಾ ಹೋಗುತ್ತೆ. ಸೊ ನೋಡಿದ್ರಲ್ಲ, ಇದಿಷ್ಟು ಆಗಿತ್ತು ಕಿಚನಲ್ಲಿ ಯಾವ ರೀತಿ ಟೈಮ್ ಸೇವ್ ಮಾಡ್ಕೋಬೋದು ಅನ್ನೋ ಒಂದು ಟಿಪ್ಸ್. ನಿಮಗೇನಾದರೂ ಈ ಟಿಪ್ಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಅದೇ ರೀತಿಯಾಗಿ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.